ಡಿಸಿಷನ್ ಸದ್ಯಕ್ಕೇನು ಅಂದರೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ ಡಿಸಿಷನ್ ಪ್ರಕಾರ ಇವಾಗ ನಾನು ಬೈಕ್ ತಗೊಂಡಿದ್ದು ನೋಡಿ, ಇವನಪ್ಪ ಬೈಕ್ ಹತ್ಕೋತಾನವ್ರಿ. ಮುಂದ್ಗಡೆ ಇದು ಬೇರೆ ಇಲ್ಲ, ಮಡ್ಗಾಡು ಬೇರೆ ಇಲ್ಲ, ಏನೋ ಒಂಥರ ಟ್ರ್ಯಾಕ್ ಹೊಡೆಯೋ ಗಾಡಿ ಥರ ಕಾಣ್ತಾ ಇದ್ದಾರೆ. ಫೈನಲಿ ಕ್ಯಾರಿಯರ್ ಆಚೆ ಬಂದಿದೆ ನೋಡಿ, ಬಿಚ್ಚಿಟ್ಟಿದ್ದೀವಿ. ಸೊ ಕೆಲಸ ನೋಡಿ ಬರ್ತಾ ಇದ್ದಾರೆ, ಲೋಕಜ್ಞಾನಿಗಳಾಗ್ಬಿಟ್ಟಿದ್ದಾರೆ. ಮಿಸ್ಟರ್ ಕುಮಾರಣ್ಣ ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ನೋಡಿ ಎರಡು ಕೂಡ ಕ್ರೋಮಿಯಂ ಆಗಿ ಬಂದಿದೆ. ಸೊ ಮೈಸೂರಿಗೆ ಹೋಗಿ ನಾವು ಕೊಟ್ಬಿಟ್ಟು ಕಟ್ ಮಾಡಿ ಗಾಡಿಗಳನ್ನ ತೊಳಸಿ ಈ ರೀತಿ ಕವರ್ ಮಾಡಿ ನಿಲ್ಲಿಸಲಿಲ್ಲ ಅಂದರೆ ಧೂಳು ಕುತ್ಕೊಂಡು ನೀರಾರಿ ಕ್ರೋಮಿಯಂ ಎಲ್ಲ ಫಕಪ್ ಆಗುತ್ತೆ. ಸೊ ಯಾವತ್ತಕ್ಕೂ ಅರ್ಥ ಮಾಡ್ಕೊಳ್ಳಿ, ಗಾಡಿಗಳನ್ನ ನಾನು ಕವರ್ ಮಾಡಿ ನಿಲ್ಲಿಸ್ಬಿಡಿ ಜಾಸ್ತಿ. ನೋಡಿ ನಾನು ಬೈಕ್ ತಗೊಂಡಿದ್ದು ನೋಡಿ, ಇವನಪ್ಪ ಬೈಕ್ ಹತ್ಕೋತಾನವ್ರಿ. ಬಿದ್ರೆ ಏನ್ ಮಾಡ್ತೀರಾ? ಅಲ್ಲಿಂದ ಬಿದ್ರೆ ಇಬ್ರು ಕೈ ಕಾಲು ಮುರ್ಕತ್ತೀರ ಅಷ್ಟೇ. ಬನ್ನಿ ಇಲ್ಲಿ ಹೇಳಿ ಬಾ, ಮತ್ತೆ ಇಲ್ಲಿರಿ ಬಿದ್ರೆ ಏನ್ ಮಾಡ್ತೀರಾ? ಬಿದ್ರೆ ದಬಾಕತ್ತೀರ ಅಷ್ಟೇ ಎಲ್ಲಾರು. ಬನ್ನಿ ಇಲ್ಲಿರಿ ಕೇಳಿಕೆ. ಅಮಾವಾಸ್ಯೆ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೇ ಜನ್ಮಕ್ಕೆ ಉದ್ಧಾರ ಆಗಲ್ಲ ಕಣೋ. ನನ್ನ ಗಾಡಿನ ಶಡಾಯ್ತು, ಅದ ಸುಮ್ಮನಿರಲ್ಲ ಒಂದು ನಿಮಿಷ. ಹೆಂಗೆ ನಮ್ದು ಒಂದೇ ಕಿಕ್ಕಿಗೆ ಆಯ್ತು. ನನ್ ಮಗನೇ ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ. ಅವತ್ತು ತೊಳಸ್ದಾಗ ನೀರು ಹೋಗ್ಬಿಟ್ಟೈತೆ ಕಾರ್ಬೋರೇಟ್ರಿಗೆ, ಜಾಸ್ತಿ ಪಿಕಪ್ಪೇ ರೈಸ್ ಆಯ್ತಲ್ಲ. ಸೊ ಇವತ್ತು ಕುಮಾರಣ್ಣವ್ರ ಹತ್ರ ಸ್ವಲ್ಪ ಕಾರ್ಬೋರೇಟ್ರ್ ಕ್ಲೀನ್ ಮಾಡಿಸ್ಬೇಕು. ಅದಲ್ಲದೆ ನನ್ನ ರೋಡ್ ಕಿಂಗ್ ತೆಗೆದಿರೋ ಇನ್ನೊಂದು ಮೇನು ಉದ್ದೇಶ ಬಂದ್ಬಿಟ್ಟು, ಸೊ ಗುರುಗಳದು ಮುಂದ್ಗಡೆ ಮಡ್ಗಾಡು ನಮ್ಮ ಕ್ರೋಮಿಯಂ ಮಾಡಿದವ್ರದ್ದು ಯಾಕೋ ಕ್ರೋಮಿಯಂ ಕರೆಕ್ಟಾಗಿ ಗೊತ್ತಿಲ್ಲ ಮಡ್ಗಾಡಿಗೆ, ಅಲ್ಲಿ ಸ್ವಲ್ಪ ಚಿಪ್ ಹೇಳ್ತಾ ಇದೆ. ಸೊ ಅದು ಹಾಗೆ ಅದು ಬಿಟ್ಟು ನಮ್ಮದು ಹಿಂದ್ಗಡೆ ಇದಿದೆಯಲ್ಲ ಕ್ಯಾರಿಯರು, ಅದು ಹೊಸ್ದಾಗಿ ಹಾರ್ಟ್ ಶೇಪ್ ಮಾಡಿಸಿದ್ನಲ್ಲ, ಆಗ ವೆಲ್ಡ್ ಮಾಡ್ಬೇಕಾರೆಲ್ಲ ಕ್ರೋಮಿಯಂ ಎಲ್ಲ ಹಾಳಾಗಿದೆ. ಸೊ ಹಿಂದ್ಗಡೆ ಕ್ಯಾರಿಯರು, ಮುಂದ್ಗಡೆ ಮಡ್ಗಾಡು, ಇನ್ನೂ ಯಾವುದ್ಯಾವುದು ಇದೊಂದು ಎರಡು ಏನಿದೆ, ಈ ಎರಡನ್ನು ತೊಗೊಂಡೋಗಿ ಫುಲ್ಲು ಕ್ರೋಮ್ ಮಾಡಿಸ್ಕೊಬರೋಕ್ಕೆ ಕೊಡಬೇಕು. ನಾಳೆ ಮೈಸೂರಿಗೆ ನಾನು ಕುಮಾರಣ್ಣ ಹೊರಟಿದ್ದೀವಿ. ಅವರ ಸ್ನೇಹಿತರು ಮಂಜೇಗೌಡರ ಜೊತೆ ಇದ್ದಾರೆ. ಹಾಯ್ ಬ್ರೋ, ನನ್ನ ಸಬ್ಸ್ಕ್ರೈಬರ್ ಸಿಗ್ತಾರೆ. ಏನು ಸಮಾಚಾರ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಅದು ಗಿವ್ ಅವೇ ಬಗ್ಗೆ ಕನ್ಫರ್ಮೇಷನ್ ಕೊಡಬೇಕಿತ್ತಲ್ಲ. ಸುಮಾರು ಜನ ಬೇಡ ಅಂತ ಹೇಳಿದ್ದಾರೆ, ಸುಮಾರು ಜನ ಒಂದು 30% ಬೇಡ ಅಂತ ಹೇಳಿದಾರಲ್ಲ ಅಂತಲ್ಲ. ಥ್ಯಾಂಕ್ ಯು. ಎಲ್ಲಿ ಬೆಳಗ್ಗೆನೆ ಮೈಲೇಜ್ ಗಾಡಿಗೆ ಪೆಟ್ರೋಲ್ ಎಷ್ಟು ಹಾಕ್ತಿರೋ ಅಷ್ಟು ಮೈಲೇಜ್ 30 ಬರ್ತೈತೆ, 32 ಬರ್ತೈತೆ. ಕಾಫಿ ನಂದು ಆಯ್ತು ಬ್ರೋ. ವಿಡಿಯೋ ಮಾಡ್ತಾ ಇದ್ದೆ, ಅದು ಕನ್ಫರ್ಮೇಷನ್ ಕೊಡಬೇಕಿತ್ತಲ್ಲ, ಇಲ್ಲಾಂದ್ರೆ ತಪ್ಪಾಗತ್ತಲ್ಲ ಅಂತ. ಸರಿ ಬ್ರೋ. ಎನಿವೇಸ್ ಗಾಯ್ಸ್, ನಾನು ಗಿವ್ ಅವೇ ಬಗ್ಗೆ ಕನ್ಫರ್ಮೇಷನ್ ಏನು ಕೊಡ್ತಾ ಇದ್ದೀನಿ ಅಂದರೆ, ಆ ವಿಡಿಯೋದಲ್ಲಿ ಬಂದಿರೋ ಕಮೆಂಟ್ಸ್ ಸೆಕ್ಷನ್ ಪ್ರಕಾರ ನೋಡಿ ಸುಮಾರು ಒಂದು 70% ಭಾಗದಷ್ಟು ಜನ ಗಿವ್ ಅವೇ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ನನಗೆ ಕೆಲವು ಆಪ್ತ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಹೊಸಪೇಟೆಯಿಂದ ಕೆಲವರು ಮತ್ತು ನಮ್ಮ ಮೈಸೂರಿಂದ ಬೆಂಗಳೂರಿಂದ ಕೆಲವರು ಫೋನ್ ಮಾಡಿ ಹೇಳಿದರು ಗಿವ್ ಅವೇ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಈ ಬೈಕ್ ಬಗ್ಗೆ ಕೆಲವರು ಗೊತ್ತಿರಲ್ಲ, ಸುಮ್ಮನೆ ಈ ಬೈಕಿಗೆ ಒಂದು ಬೆಲೆ ಇದೆ, ಗಿವ್ ಅವೇ ಅನೌನ್ಸ್ ಮಾಡಿ ಯಾರಿಗೋ ಬೇರೆ ಕೊಡದ್ಬಿಟ್ಟು ಈ ಬೈಕ್ನ ಲೆಗಸಿ ಏನಿದೆ, ಈ ಬೈಕ್ನ ಪರಂಪರೆ ಏನಿದೆ, ಸೊ ಅದನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಇನ್ನು ಕೆಲವರು ಏನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಗಿವ್ ಅವೇ ಮಾಡ್ತಿದ್ದಾರೆ ಅಂತ ಸುಮಾರು ಜನ ಸಬ್ಸ್ಕ್ರೈಬರ್ ಮಾಡ್ತಾರೆ, ಬೈಕ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನೀವು ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಸ್ವಲ್ಪ ಜನ ಆದಮೇಲೆ ಗಿವ್ ಅವೇ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ನಿಮ್ಮ ವಿಡಿಯೋ ನೋಡಿ, ನಿಮ್ಮನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಈ ಬೈಕ್ ಸಿಗಬೇಕು. ಅದಕ್ಕೋಸ್ಕರ ಸ್ವಲ್ಪ ದಿನ ವೆಯ್ಟ್ ಮಾಡಿ ಒಂದು 10K ಮೇಲೆ ಆದಮೇಲೆ ಗಿವ್ ಅವೇ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನನಗೂ ಅವ್ರು ಹೇಳಿದ್ದು ಒಂದು ಸೂಕ್ತ ರೀಸನ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದು 30% ಜನ ಮಾಡಿ ಅಂತ ಹೇಳಿದ್ದಾರೆ. ಪಾಪ ಅವ್ರ ಫೀಲಿಂಗ್ ನಾನು ಅರ್ಥ ಮಾಡ್ಕೊತೀನಿ, ಯಾಕೆಂದರೆ ನಾನು ಆಡಿದ ಮಾತುಗಳಿಗೆ ನಾನು ಯಾವತ್ತೂ ಬದ್ಧ ಇರಬೇಕು, ಅದಕ್ಕೆ ನಾನು ಯಾವತ್ತೂ ರೆಡಿ. ಸೊ ನನ್ನ ಡಿಸಿಷನ್ ಸದ್ಯಕ್ಕೇನು ಅಂದರೆ, ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ ಡಿಸಿಷನ್ ಪ್ರಕಾರ ಗಿವ್ ಅವೇ ಮಾಡ್ತಾ ಇಲ್ಲ. Emotional damage. ಸೊ ಯಾರು ಮಾಡಿಬಿಡಿ ಅಂತ ಹೇಳಿದ್ದಾರೆ.
ಹೇಳಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರು ಮಾಡಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಥ್ಯಾಂಕ್ಸ್. ಬಟ್ ನಿರ್ಧಾರ ನಿಮಗೆ ಬಿಟ್ಟಿದೆ, ನೀವು ಡಿಸೈಡ್ ಮಾಡ್ದಂಗೆ ಗಿವ್ ಅವೇ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಕಾರು ಹಾಕಿದಾಗೆ ಎಲ್ಲ ಇವನಾರ ಲಾಯ್ತು ಅಂದ್ಬಿಟ್ಟವನೆ ತಿರ್ಬೇಕಿಲ್ಲ. ಈ ಬೆಳಗಿನ ಜಾವ ಬಂದು ಕ್ಲಿಯರ್ ಮಾಡ್ಕೊಳ್ರು, ಈಗಲೇ ಆಗ್ಬೇಕಾ ನಿಮಗೆ? ಸದ್ಯಕ್ಕೆ ಈ ಬೇಬಿ ನಂದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡಿ, ಕುಮಾರಣ್ಣವರು ಬೆಳಗ್ಗೆನೆ ಪೇಪರ್ ಓದ್ತಾ ಇದ್ದಾರೆ, ಲೋಕಜ್ಞಾನಿಗಳು ಹುಟ್ಟಿದ್ದಾರೆ. ಮಿಸ್ಟರ್ ಕುಮಾರಣ್ಣ ಏನ್ಲ ಬನ್ನಿ. ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ವಾಕಲ್ಲ ಅಯ್ಯೋ, ಬೈಕ್ ಮೇಲೆ ಕುತ್ಕೊಂಡು ಹೋದ್ರೆ ಅಂತ ಬನ್ನಿ. ರಾಜಕೀಯ ಪಿಕ್ನಿಕ್ಗೆ ನಾನು ಪ್ರೀತಮ್ ಬರೀ ಸಿಕ್ಕಿದ್ದೀವಿ. ಹ್ಞೂ ಸರಿ ಆಯಿತು, ಇದು ಮಾಡ್ಕೊಂಡು ಬನ್ನಿ, ಹೋದ್ರಿ ಅಂತ ಮೇಲೆ. ಭಾನುವಾರ ಆಯಿತು ಅಂದರೆ ನಮ್ಮ ಚಂದ್ರಾಪಣದಲ್ಲಿ ಇತ್ಕೊಂಡು ಕುಷ್ಕಾಮಟ್ಟೆ ಅಥವಾ ಚೌಚೌ ತಿನ್ನಲಿಲ್ಲ ಅಂದರೆ ನಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬಿಡುತ್ತೆ ಗುರು. ಸೊ ಇಲ್ಲಿ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಫೇಮಸ್ಸೇ ಅದು ಕುಷ್ಕಾಮಟ್ಟೆ ಚೌಚೌ ಬಿರಿಯಾನಿ, ಸೂಪರ್. ಸೊ ಈಗ ಅದಕ್ಕೆ ನಾನು ಕುಮಾರಣ್ಣ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಂಗೆ ಒಂದೊಂದು ಕುಷ್ಕಾಮಟ್ಟೆ ಹೊಡ್ಕೊಂಬಂದ್ಬಿಡೋಣ ಅಂತ ಹೋಯ್ತಾ ಇದ್ದೀವಿ. ಸೊ ಇದ್ರದ್ದು ಒಂದು ವೀಡಿಯೋ ಮಾಡಿದ್ದೀನಿ, ಬೆಂಗಳೂರಲ್ಲೆಲ್ಲ ಬಂದು ತಿನ್ಕೊಂಡು ಹೋಗ್ರಪ್ಪ, ಇಲ್ಲಿ ಬೆಂಗಳೂರಲ್ಲಿ ಏನು ತಿಂತಾರೆ ಹೊಸಕೋಟೆಯಲ್ಲಿ ಅಂತ. ಸೊ ಹೊಸಿ ಜನ ಅವರ ಖಾಲಿ ಇರಂಗೈತೆ, ನಮ್ಮ ಕಡೆ ನಾವು ಹೋಗುವ. ತಿಂಡಿ ಎಲ್ಲ ಸಫಿಷಿಯೆಂಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ಕುಮಾರಣ್ಣ ಅಂಗಡಿಯಲ್ಲಿ ಇದ್ದೀವಿ, ನೀವು ನೋಡ್ತಿರೋ ಹಾಗೆ. ಸೊ ಈಗಿನ ಮೇನ್ ಕೆಲಸ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಹೇಳ್ದಂಗೆ, ಹಿಂದ್ಗಡೆ ಕ್ಯಾರಿಯರ್ ಬಿಚ್ಕೋಬೇಕು, ಮುಂದ್ಗಡೆ ಮಡ್ಗಾಡು ಬಿಚ್ಕೋಬೇಕು, ಅದಾದಮೇಲೆ ಹ್ಯಾಂಡ್ಲ್ ಹತ್ರ ಬರುತ್ತಲ್ಲ ಕ್ಲ್ಯಾಂಪ್ಸ್ಗಳು ಎರಡು. ಸೊ ಅದ್ರದ್ದು ಕ್ರೋಮಿಯಂ ಮಾಡಿಸಿರಲಿಲ್ಲ ಹಿಂದೇನು ಕೂಡ. ಸೊ ಅದನ್ನು ಎಲ್ಲನೂ ತೊಗೊಂಡೋಗಿ ಕ್ರೋಮಿಯಂ ಮಾಡೋಕ್ಕೆ ನಾಳೆ ಮೈಸೂರಿಗೆ ಕೊಡಬೇಕು. ಸೊ ಇವತ್ತಿನ ಕೆಲಸ ಅದೇ ಮೇಯ್ನಾಗಿ ರೋಡ್ ಕಿಂಗಿಂದು ಏನಿತ್ತು, ಸ್ವಲ್ಪ ರೋಡ್ ಕಿಂಗ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕಲ್ವ. ಅದಕ್ಕೋಸ್ಕರ ನನಗೆ ಸಮಾಧಾನ ಆಗಲಿಲ್ಲ, ಯಾಕೋ ಮಡ್ಗಾಡು ಕ್ರೋಮಿಯಂ ಬಿಡ್ತಾಯಿದೆ, ತೋರಿಸ್ತೀನಿ ಈಗ ಬಂದಮೇಲೆ. ಅದ್ರದ್ದೊಂದು ಹಿಂದ್ಗಡೆ ಕ್ಯಾರಿಯರ್ದೊಂದು ಅದನ್ನು ಕ್ಲೀನಾಗಿ ಪರ್ಫಾರ್ಮ್ ಮಾಡಿಬಿಟ್ರೆ ಕ್ರೋಮಿಯಂ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ, ಮಡ್ಗಾಡಲ್ಲಿ ಚಿಪ್ ಹೇಳಿ ಇದ್ದಿದೆ ನೋಡಿ, ಇಲ್ಲಿ ತುಂಬ ಕಡೆ ಕ್ರೋಮಿಯಮ್ಮು ಕಿತ್ಕೊಂಡ್ಬರ್ತೈತೆ. ಸೊ ಈ ಮಡ್ಗಾಡಿಗೆಲ್ಲ ಬೇಸಿಕಲಿ ಏನು ಗೊತ್ತಾ, ಜಾಸ್ತಿ ಕ್ರೋಮಿಯಮ್ನ ಇಡಿಸ್ಬೇಕು, ಇಲ್ಲಾಂದರೆ ಈ ರೀತಿಯೇ ಪೀಲ್ ಆಫ್ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಅಂಡರ್ ವಾರಂಟಿಲೇ ಇದೆ. ಸೊ ತಗೊಂಡೋದ್ರೆ ಮಾಡಿಕೊಡ್ತಾರೆ. ನಮ್ಮ ಮೈಸೂರಲ್ಲಿ ಮಂಡ್ಯಮೂಲದಲ್ಲಿ ನಾನು ಯಾರ ಹತ್ರ ಮಾಡಿಸಿದ್ರೆ ಅವ್ರ ಹತ್ರನೇ ತೊಗೊಂಡೋದ್ರೆ ಇನ್ನೊಂದ್ಸತಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ, ತೊಂದರೆ ಏನಿಲ್ಲ. ಸೊ ಅಂದಾಗೆ ಇಲ್ಲಿ ನೋಡಿ, ಇಲ್ಲೂ ಇದು ಕ್ರೋಮಿಯಮ್ದು ಇದು ಆರ್ಟ್ ಶೇಪ್ದು ಮಾಡಿಸ್ಬೇಕಾದ್ರೆ ಕ್ರೋಮಿಯಮ್ ಎಲ್ಲ ಹೋಗ್ಬಿಟ್ಟೈತೆ. ಸೊ ಕ್ಲೀನಾಗಿ ಇನ್ನೊಂದ್ಸತಿ ವೆಲ್ಡ್ ಮಾಡಿಸಿ ಇದನ್ನು ಕ್ರೋಮಿಯಮ್ಗೆ ಈ ಫುಲ್ ಕ್ಯಾರಿಯರ್ನ ಕೊಡ್ತೀನಿ. ಸೊ ಅದು ಆದರೆ ಕ್ರೋಮಿಯಮ್ ಐಟಮ್ ಏನೆಲ್ಲ ಚೆನ್ನಾಗೇ ಇದೆ, ಏನು ತೊಂದರೆ ಏನಿಲ್ಲ. ಸೊ ಎಲ್ಲನೂ ಪಳ ಹೊಡಿತೈತೆ. ಬಟ್ ಮಡ್ಗಾಡು ಹತ್ರದಿಂದ ನೋಡಿದಾಗ ಹೇಳಿ ತೋರಿಸಿದ್ನಲ್ಲ, ಎಲ್ಲಿ ಸ್ಕ್ರೂಗಳಿದೆ ಅಲ್ಲಿ ಕ್ರೋಮು ಕಿತ್ಕೊಂಡು ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಸಣ್ಣದ್ರಲ್ಲೇ ಯಾಕೆ ಕೆಲಸ ಮಾಡಿಸ್ಬಿಡೋಣ ಅಂತ ತೀರ್ಮಾನ ಮಾಡಿಕೊಂಡು ಮಾಡಿಸ್ತಾ ಇರೋದು. ಅದು ಕೂಡ ಇಲ್ಲೇ ಚಂದ್ರಾಪಟ್ಟಣದಲ್ಲಿ ತೊಗೊಂಡಿದ್ದು ಟೈರು, ಬಸ್ ಸ್ಟ್ಯಾಂಡ್ ಹತ್ರ ತೊಗೊಂಡಿತ್ತು. ಸೊ ಈಗ ಫ್ರಂಟ್ ವೀಲ್ ಬಿಚ್ಕೊಂಡಿದ್ದಾರೆ. ಸೊ ಫ್ರಂಟ್ ವೀಲ್ ಬಿಚ್ಕೊಂಡಾದ್ಮೇಲೆ ಇದು ಮಡ್ಗಾಡನ್ನ ಈಗ 4 ಕ್ಲ್ಯಾಂಪ್ ಬಿಚ್ಕೊಂಡು ಮಡ್ಗಾಡು ಬಿಚ್ಕೋಬೇಕು. ಈಗಲೇ ಬಿಚ್ಚಕ್ಕೆ ಕಷ್ಟ ಆಯ್ತೈತೆ, ಟೈರ್ ಇದ್ರೆ ಇನ್ನೂ ಕಷ್ಟ ಆಗೋದನ್ನು. ಟೋಟಲ್ 4 ಬೋಲ್ಟ್ ಬರೋದು, 4 ಬೋಲ್ಟು ಮೇಲ್ಗಡೆ 2 ಸ್ಕ್ರೂ, ಏನು 2 ನಟ್ಟು ಕಡಿ ನೋಡಿ. ಕತೆ ಆಗಿದೆ, ಮಡ್ಗಾಡು ಎಲ್ಲ ಕಡೆ ಕಿತ್ಕೊಂಡು ಬರ್ತೈತೆ. ಮಡ್ಗಾಡು ಬಿಚ್ಚಾಯಿತು. ಸೊ ಈಗ ಹಿಂದ್ಗಡೆ ಕ್ಯಾರಿಯರ್ ಬಿಚ್ಕೋತಾ ಇದ್ದಾರೆ. ಸದ್ಯಕ್ಕೆ ಅದೊಂದು ಬಿಚ್ಕೊಂಡ್ರೆ ಇವತ್ತಿನ ಕೆಲಸ ಮುಗೀತು. ಗಾಡಿ ಇದರಲ್ಲೇ ಇಲ್ಲೇ ಒಳಗೆ ಬುಲೆಟ್ ಪಕ್ಕಕ್ಕೆ ಹಾಕ್ಬಿಟ್ರೆ ಇನ್ನೇನಿದ್ರು ಮಂಗಳವಾರಕ್ಕೆ ನಿಮ್ಮ ಭೇಟಿ, ಅಂದರೆ ನನ್ನ ರೋಡ್ ಕಿಂಗ್ ಭೇಟಿ. ಯಾಕೆಂದರೆ ಮೈಸೂರಿಗೆ ಹೋಗಿ ಕೆಲಸ ಎಲ್ಲ ಮಾಡಿಸ್ಕೊಂಬರ್ಬೇಕಲ್ವ, ಒಂದಿನ ಈ ಟೈಮ್ ಹಿಡಿಯುತ್ತೆ.
ಮೈಸೂರಿಗೆ ಹೋದರೆ ಹಂಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಾನು ಕುಮಾರಣ್ಣ. ಸೊ ಇದನ್ನೆಲ್ಲ ಕೆಲಸಕ್ಕೆ ಕೊಟ್ಬಿಟ್ಟು ನಾವು ಹಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀವಿ. ಸೊ ಹಂಗೆ ಕುಮಾರಣ್ಣ ಏನು ಸಜೆಷನ್ ಮಾಡ್ತಾವ್ರೆ ಅಂದರೆ ಇದು ಹೈಟ್ ಏನಿದೆ ಹಾರ್ಟ್ ಶೇಪ್ದು 1 ಇಂಚು ಕಮ್ಮಿ ಮಾಡಿಸೋಣ ಅಂತ ಹೇಳ್ತಾ ಇದ್ದಾರೆ, ಆಗಲೇ ಲುಕ್ ಬರೋದು ಅಂತ. ಸೊ ಸಜೆಷನ್ನ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಹೇಳ್ದಂಗೆ ಕೇಳಬೇಕಲ್ವ. ಫೈನಲಿ ಕ್ಯಾರಿಯರು ಆಚೆ ಬಂದಿದೆ ನೋಡಿ, ಬಿಚ್ಚಿಟ್ಟಿದ್ದೀವಿ. ಸೊ ಕೆಲಸ ನೋಡಿ, ಇದು ಆರ್ಟ್ ಶೇಪ್ ಮಾಡಿಸಿರೋದು ಕ್ಲೀನಾಗಿ ವೆಲ್ಡ್ ಮಾಡ್ಸೋಕ್ಕಾಗಿರಲಿಲ್ಲ ಪೂರ್ತಿ ಅವತ್ತು. ಸೊ ಇದನ್ನು 1 ಇಂಚ್ ಡೌನ್ ಮಾಡಿಸ್ಬಿಟ್ಟು ಪೂರ್ತಿ ಕ್ಯಾರಿಯರ್ನ ಇಷ್ಟು ಏನಿದೆ ಇದನ್ನೆಲ್ಲ ಪೂರ್ತಿ ಮತ್ತೆ ಕ್ರೋಮಿಯಂ ಮಾಡಿಸ್ಬೇಕು. ಇದ್ರ ಜೊತೆಗೆ ಇನ್ನೊಂದು 2 ಕಡ್ಡಿ ಬರುತ್ತೆ, ಅದು ಕ್ರೋಮಿಯಂ ಚೆನ್ನಾಗಿದೆ, ಅದಕ್ಕೆ ಬೈಕಲ್ಲೇ ಹುಟ್ಟಿದ್ದೀವಿ. ಸೊ ಕೆಲಸ ಮುಗೀತು. ಏನೇನು ಐಟಮ್ಮು ಬಿಚ್ಕೋಬೇಕಿತ್ತು ಅದನ್ನೆಲ್ಲ ಬಿಚ್ಕೊಂಡು ಇಟ್ಟಿದ್ದೀವಿ. ಸದ್ಯಕ್ಕೆ ರೋಡ್ ಕಿಂಗ್ ಈ ರೀತಿ ಕಾಣ್ತಾ ಇದೆ ನೋಡಿ. ನಾನು ಈ ಸೈಡ್ದು ಕ್ಯಾರಿಯರ್ದು ಹಿಂದ್ಗಡೆ ಸೈಡಲ್ಲಿ ಬರುತ್ತೆ ಈ ಕಡ್ಡಿ ನೋಡಿ, ಅದು ಕಡ್ಡಿ ಚೆನ್ನಾಗಿದೆ. ಸೊ ಅದೇ ರೀತಿ ಲುಕ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಮುಂದ್ಗಡೆ ಇದು ಬೇರೆ ಇಲ್ಲ, ಮಡ್ಗಾಡು ಬೇರೆ ಇಲ್ಲ, ಏನೋ ಒಂಥರ ಟ್ರ್ಯಾಕ್ ಹೊಡೆಯೋ ಗಾಡಿ ಥರ ಕಾಣ್ತಾ ಇದೆ ರೋಡ್ ಕಿಂಗು. ಏನು ಮಾಡೋಕ್ಕೆ ಇತ್ತು. ಸೊ ಮಡ್ಗಾಡು ಮತ್ತು ಕ್ಯಾರಿಯರ್ ಇಲ್ದಲ್ಲೇ ರೋಡ್ ಕಿಂಗ್ ಔಟ್ಲುಕ್ ಈ ರೀತಿ ಇದೆ. The next day. ನೋಡಿ 2 ಕೂಡ ಕ್ರೋಮಿಯಂ ಆಗಿ ಬಂದಿದೆ. ಸೊ ಮೈಸೂರಿಗೆ ಹೋಗಿ ನಾವು ಕೊಟ್ಬಿಟ್ಟು ಬಂದಿದ್ದು 2 ಡೇಸ್ ಆಗಿತ್ತು. ಈಗ ಮೈಸೂರಿಂದ ಬಸ್ಸಿಗೆ ಹಾಕಿದ್ರು. ಮೈಸೂರಿಗೆ ಹೋಗಿದ್ದು ವೀಡಿಯೋ ಮಾಡಲಿಲ್ಲ ಎಂತಕ್ಕೆ ಅಂದರೆ ನಂದೇನು ಜಾಸ್ತಿ ಕೆಲಸ ಇರಲಿಲ್ಲ, ಎಲ್ಲ ಕುಮಾರಣ್ಣಂದೇ ಇದ್ದಿದ್ದರಿಂದ. ಸೊ ಮಡ್ಗಾಡು ಮತ್ತು ಹಿಂದ್ಗಡೆ ಕ್ಯಾರಿಯರ್ನ ಕಳಿಸ್ಕೊಟ್ಟಿದ್ದಾರೆ. ಹೇಗಿದೆ ಏನು ಅಂತ ಮಡ್ಗಾಡು ಇದೆಲ್ಲ ಫಿಟ್ ಮಾಡಬೇಕಾದ್ರೆ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ. ಇದಕ್ಕೆ ಈಗ ಕ್ಯಾಮ್ ಸೆಟ್ ಮಾಡ್ಕೋತಾ ಇದ್ದಾರೆ, ಬ್ರೇಕ್ ಲೈನರು ಅದು ಇದೆಲ್ಲ ಮಾಡ್ಕೋತಾ ಇದ್ದಾರೆ. ಅದಾದಮೇಲೆ ಕ್ರೋಮಿಯಂ ಹೇಗೆ ಮಾಡಿದ್ದ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನೋಡಿ. ಸೊ ಇದು ಮಾತ್ರ ಸೂಪರಾಗಿ ಬಂದಿದೆ ಕ್ರೋಮಿಯಂ ನೋಡಿ, ಚೆನ್ನಾಗಿ ಬಂದಿದೆ. ಆಗಿದ್ಮೇಲೆ ಇನ್ನೊಂದ್ಸತಿ ತೋರಿಸ್ತೀನಿ, ಸೊ ಡೋಂಟ್ ವರಿ. ಸೊ ಮಡ್ಗಾಡು ಚುಕ್ಕಿ ಬಂದಿದೆ. ಏನಂತಕ್ಕೆಂದರೆ ಇದು ಓಲ್ಡ್ ಮಡ್ಗಾಡು ಅಲ್ವಾ, ಸ್ವಲ್ಪ ಮಡ್ಗಾಡು ಒರಿಜಿನಾಲಿಟಿ ಮಡ್ಗಾಡು ತಿಂದಿದ್ರೆ ಆ ರೀತಿ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಒರಿಜಿನಾಲಿಟಿ ಇರೋ ಮಡ್ಗಾಡು ಕ್ಲೀನಾಗಿರೋದು ಹುಡುಕಿ ಹಾಕೋಬೇಕು. ಸದ್ಯಕ್ಕೆ ನೋ ಪ್ರಾಬ್ಲಮ್, ಇನ್ನೊಂದು 2 ವರ್ಷ ಏನೂ ತೊಂದರೆ ಇಲ್ಲ. ಇದು ನೋಡಿ, ಇದು ಬ್ರೇಕ್ ಶೂ, ಇದು ಮೇಲ್ಗಡೆ ಬಂದ್ಬಿಟ್ಟು ಲೈನರು. ನೀವು ಈ ಶೂ ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಅಥವಾ ಮೇಲ್ಗಡೆ ಲೈನರ್ ಸಿಗುತ್ತೆ, ರಿವೀಟ್ಗಳು ಸಿಗುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಓಪನ್ ಮಾಡಿ ತೆಗೆದು ರಿವೀಟ್ ಹಾಕಿ ಮತ್ತೆ ಹೊಡೆದು ಅವೆಲ್ಲ ಫಿಟ್ ಮಾಡ್ಕೋಬೇಕು. ಸೊ ಈ ರೀತಿ ಬರುತ್ತೆ ಬ್ರೇಕ್ ಸಿಸ್ಟಮ್ ಮುಂದ್ಗಡೆ. ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ಓಡ ತಗೊಂಬೋಣ ಇನ್ನು. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಏನಾದರೂ ಬ್ರೇಕಿ ಕಮ್ಮಿ ಆದಾಗ ತೆಗೆದು ರಿವೀಟ್ಗಳು ಹಾಕೋಬೇಕಾಗತ್ತೆ ಲೈನರ್ ಹಾಕಿ. ಮಡ್ಗಾಡು ಹಾಕೋತಾ ಇದ್ದಾರೆ ಈಗ. ಸೊ ಫಿಟ್ಟಿಂಗ್ ಏನಾದರೂ ಹಾಳಾಗಿದ್ರೆ, ಅಂದರೆ ಆ 3 ಕ್ಲ್ಯಾಂಪ್ ಏನಿದೆ ಅದಕ್ಕೆ ಪೊಸಿಷನ್ ಏನಾದ್ರು ಹಾಳಾಗಿದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಹಾಗೆ ಫಿಟ್ ಆಗುತ್ತೆ, ತೊಂದರೆ ಇಲ್ಲ. ಮಡ್ಗಾಡು ಫಿಟ್ ಆಗೋಯ್ತು. ಸೊ ಅಡ್ಜಸ್ಟ್ಮೆಂಟ್ ಇದೆ ಕುಮಾರಣ್ಣ, ಸೆಂಟ್ರಿಂಗ್ ಇದೆಯಾ? ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಕ್ರೋಮ್ ಗಿಮ್ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಕೆಳಗಡೆ ಎತ್ತಾಕಿದ್ರೆ ಅಥವಾ ಏನಾದರೂ ಆಗಿದ್ರೆ ಅಡ್ಜಸ್ಟ್ಮೆಂಟ್ ಮಿಸ್ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ಇದಾದಮೇಲೆ ಕ್ಯಾರಿಯರ್ನ ಫಿಟ್ ಮಾಡ್ಕೋಬೇಕು. ಕ್ಯಾರಿಯರ್ ಅಂತೂ ಸೂಪರಾಗಿ ಬಂದೈತೆ. ನನಗೆ ಕ್ಯಾರಿಯರ್ದು ಕ್ರೋಮ್ ಮಾಡಿರೋದು ಇಷ್ಟ ಆಯಿತು. ಅದು ಯಾಕೆ ಚೆನ್ನಾಗಿ ಬಂದೈತೆ ಅಂದರೆ ಮುಂಚೆನೇ ಕ್ರೋಮ್ ಚೆನ್ನಾಗಿತ್ತು, ಅದು ಸ್ಟೀಲ್ ಅಲ್ವಾ, ಚೆನ್ನಾಗಿ ಕೂತ್ಕೊಂಡೈತೆ. ಫೈನಲಿ ಕ್ಯಾರಿಯರ್ ಟೈಮ್ ಬಂತು ನೋಡಿ. ಕ್ಯಾರಿಯರ್ನ ತೊಗೊಂಡು ಫಿಟ್ ಮಾಡ್ಕೊತಾ ಇದ್ದಾರೆ. ಮಡ್ಗಾಡಿಗಿಂತ ಕ್ಯಾರಿಯರ್ದು ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ. ಯಾಕೆಂದರೆ ಇದು ಮೆಟಲ್ ಚೆನ್ನಾಗಿತ್ತು, ಅದರಿಂದ ಕ್ರೋಮಿಯಮ್ಮು ಚೆನ್ನಾಗಿ ಕೂತಿದೆ. ಅದು ಮೆಟಲ್ ಚೆನ್ನಾಗಿರಲಿಲ್ಲ ಅಂದರೆ ಹಳೇದಲ್ವ, ಅದಕ್ಕೋಸ್ಕರ ಸ್ವಲ್ಪ ಚುಕ್ಕಿ ಥರ ಬಂದಿದೆ ಒಂದೊಂದು ಕಡೆ. ಅದು ಬಿಟ್ರೆ ಏನೂ ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗಿದೆ. ಈ ಕ್ಯಾರಿಯರ್ ಫಿಟ್ ಮಾಡಿದ್ರೆ ಇದ್ರದ್ದು ಕೆಲಸ ಮುಗೀತು. ಗಾಡಿ ಕ್ಲೀನ್ ಆ್ಯಂಡ್ ನೀಟ್ ಕಂಡೀಷನಲ್ಲಿದೆ. ಅದಾದಮೇಲೆ ಇದರಲ್ಲಿ ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಏರ್ ಫಿಲ್ಟರ್ ಬಾಕ್ಸ್ನ ಅಲ್ಯೂಮಿನಿಯಂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಅಲ್ಯೂಮಿನಿಯಂ ಟೈಪ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಹುಡುಕ್ತಾ ಇದ್ದೀನಿ, ಸಿಕ್ಕರೆ ಅದನ್ನ ಹಾಕ್ಸ್ತಿಲ್ಲ ಅಂದರೆ ನಾವೇ ಮೋಲ್ಡಿಂಗ್ ಮಾಡಿಸ್ತೀನಿ.